ಇನ್ನು ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕವಾಗಿ ಹೌದು ಬ್ರೇಕ್ ಬಿದ್ದಿದೆ. ಸದ್ಯ ಪ್ರಯಾಣಿಕರು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಮೆಟ್ರೋ ದರ ಯಥಾಸ್ಥಿತಿ ಮುಂದುವರಿಯಲಿದೆ. ಆದ್ರೆ ಇಷ್ಟಕ್ಕೆ ಇದೆಲ್ಲ ಮುಗಿತಾ ಅಂದ್ರೆ ಖಂಡಿತ ಇಲ್ಲ. ಮತ್ತೆ ಇದೀಗ ಪ್ರಯಾಣಿಕರಿಗೆ ತಲೆಬಿಸಿ ಆಗುವಂತ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆಗೆ ಶೀಘ್ರದಲ್ಲೇ ನೂತನ ಸಮಿತಿ ರಚನೆ ಆಗುತ್ತೆ. ಆ ನೂತನ ಸಮಿತಿ ಏನ್ ಮಾಡುತ್ತೆ ಅನ್ನುವಂಥದ್ದು ಈಗ ಜನರ ಮುಂದಿರುವಂತ ಪ್ರಶ್ನೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬರೋಣ. ನಮ್ಮ ಮೆಟ್ರೋ ದೇಶದ ದುಬಾರಿ ಮೆಟ್ರೋ. ಇಲ್ಲಿರುವಷ್ಟು ಟಿಕೆಟ್ ದರ ಬೇರೆ ಯಾವ ಸಿಟಿಗಳಲ್ಲೂ ಇಲ್ಲ. ಈ ಮಧ್ಯೆ ಬಿಎಂಆರ್ಸಿಎಲ್ ಶೇಕಡ 5% ದರ ಹೆಚ್ಚಿಸಿ ಗಾಯದ ಮೇಲೆ ಬರೆ ಎಳೆದಿತ್ತು. ಇದಾದ ಬಳಿಕ ಅದ್ಯಾವ ಸೂಚನೆಯೋ ಗೊತ್ತಿಲ್ಲ, ಬೆಲೆ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದ್ರೆ ಬಿಎಂಆರ್ಸಿಎಲ್ಗೆ ಮಾತ್ರ ಹೊಸ ಧರ್ಮ ಸಂಕಟ ಶುರುವಾಗಿದೆ. ಮೆಟ್ರೋ ದರ ಪರಿಷ್ಕರಣೆಗೆ ಶೀಘ್ರವೇ ನೂತನ ಸಮಿತಿ ರಚನೆ. ನೂತನ ದರ ನಿಗದಿ ಸಮಿತಿ ರಚನೆ ಬಳಿಕ ದರ ಏರಿಕೆ. ಮೂಲಗಳ ಪ್ರಕಾರ ಸದ್ಯ ದರ ಪರಿಷ್ಕರಣೆ ಶೀಘ್ರದಲ್ಲೇ ನೂತನ ಸಮಿತಿ ರಚನೆ ಮಾಡಲಾಗುತ್ತೆ. ನೂತನ ಸಮಿತಿ ರಚನೆ ಆದ್ಮೇಲೆ ದರ ಹೆಚ್ಚಳದ ಭವಿಷ್ಯ ನಿರ್ಧಾರ ಆಗಲಿದೆ. ಆದ್ರೆ ಬಿಎಂಆರ್ಸಿಎಲ್ ದರ ಇಳಿಸೋಕೂ ಆಗದೆ, ಕೈ ಬಿಡೋದಕ್ಕೂ ಆಗದೆ, ಒದ್ದಾಟಕ್ಕೆ ಸಿಲುಕಿದೆ. ಹೀಗಾಗಿ ನೂತನ ದರ ನಿಗದಿ ಸಮಿತಿ ಶೀಘ್ರದಲ್ಲೇ ರಚನೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಬೇಕು. ಆ ಆಗ್ರಹವನ್ನ ನೀವು ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ಹಿಂದೆ ಹೇಗೆ ಬೇರೆ ಸರ್ಕಾರಗಳು ಬಜೆಟ್ನಲ್ಲಿ ಮೆಟ್ರೋಗೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೊಡ್ತಾ ಇದ್ರು, ಆ ಶ್ಯಾಡೋ ಕ್ಯಾಶ್ ಸಪೋರ್ಟ್ನ ನೀವು ಕೂಡ ಮುಂದುವರಿಸಬೇಕು. ಇನ್ನು ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಏನೆಲ್ಲ ಸಾಧ್ಯತೆಗಳಿದೆ ಅಂತ ನೋಡೋದಾದ್ರೆ, ಏರಿಕೆ ಆದ ಮೆಟ್ರೋ ಟಿಕೆಟ್ ದರ ಇಳಿಕೆ ಮಾಡೋದು, ಶೇಕಡ 5% ಬದಲಿಗೆ ಶೇಕಡ 3 ಅಥವಾ ಶೇಕಡ 4% ಇಳಿಕೆ ಮಾಡೋದು. ಆದ್ರೆ ಏಕಾಏಕಿ ಏರಿಕೆ ದರ ಇಳಿಸೋದಕ್ಕೆ ನಿಗಮಕ್ಕೆ ಸಾಧ್ಯ ಇಲ್ಲ. ಏರಿಕೆ ಮಾಡಿರೋ ದರ ಇಳಿಸೋದಕ್ಕೆ ಹೊಸ ಎಫ್ಎಫ್ಸಿ ಕಮಿಟಿ ಅಗತ್ಯತೆ ಇದೆ. ತಜ್ಞರ ಸಮಿತಿ ವರದಿ ಬಳಿಕ ದರ ಇಳಿಸೋದಕ್ಕೆ ಅವಕಾಶ ಸಿಗಲಿದೆ. ಇನ್ನು ಎರಡನೇ ಸಾಧ್ಯತೆ ಬಗ್ಗೆ ನೋಡೋದಾದ್ರೆ, ಸದ್ಯ ಏರಿಕೆ ಮಾಡಿರುವ ದರವನ್ನ ನೇರವಾಗಿ ರದ್ದು ಮಾಡೋ ಅವಕಾಶ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈಗಿನ ಎಫ್ಎಫ್ಸಿ ಹಾಗೂ ಬಿಎಂಆರ್ಸಿಎಲ್ ನಿರ್ಧಾರವನ್ನ ಕೈಗೊಳ್ಳಬಹುದು. ಡಿಕೆ ತೇಜಸ್ವಿ ನಡುವೆ ಕ್ರೆಡಿಟ್ ಕದನ. ಈ ನಡುವೆ ಏರಿಕೆ ಆಗಿರೋ ಮೆಟ್ರೋ ದರಕ್ಕೆ ಬ್ರೇಕ್ ಹಾಕಿರೋ ಬಗ್ಗೆ ರಾಜಕೀಯ ಜಟಾಪಟಿ ನಡೀತಾ ಇದೆ. ಡಿಸಿಎಂ ಡಿಕೆ ಹಾಗೆ ತೇಜಸ್ವಿ ಸೂರ್ಯ ಮಧ್ಯೆ ಕ್ರೆಡಿಟ್ ಕದನ ಏರ್ಪಟ್ಟಿದೆ. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡೋಂಥ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ರೆ ಕರ್ನಾಟಕ ಸರ್ಕಾರ, ನಮ್ ಸರ್ಕಾರ, ನಿಮ್ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಇಂಟರ್ಫಿಯರ್. ಈಗ ಮೆಟ್ರೋ ದರ ತಡೆ ಹಿಡಿದಾದ ಮೇಲೆ ಮಧ್ಯಾಹ್ನ ಬಂದು ಡಿಸಿಎಂ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ನಾನೇ ಹೇಳಿದ್ದು ಇದನ್ನ ತಡೆ ಹಿಡಿಯಕ್ಕೆ ಅಂತ. ಮುಂಚೆನೆ ಹೇಳ್ಬೇಕಿತ್ತಲ್ಲ, ನಾನು 2 ದಿವಸ ಮುಂಚೆನೆ ಹೇಳಿದ್ದೆ ತಡೆ ಹಿಡಿತೀವಿ ಅಂತ. ಜನ ಏನು ದಡ್ರಲ್ಲ, ಜನಕ್ಕೆ ಯಾರು ಏನ್ ಮಾಡ್ತಾ ಇದಾರೆ ಏನು ಅನ್ನೋದು ಗೊತ್ತಾಗುತ್ತೆ. ಜನ ನೋಡ್ತಾ ಇದ್ದಾರೆ. ಹೇಳಿ ಅದು ಯಾವ ಸೆಕ್ಷನ್ ನಡೀಲಿ ನಾನು ನಿಲ್ಸಿದ್ದೀನಿ ಅಂತ ಹೇಳಿ ಅವರು ಪೇಪರ್ ಅಲ್ಲಿ ಮಾತಾಡ್ತಾ ಇರ್ಬೋದು ಅಷ್ಟೇ. ಪೇಪರ್ ಅಲ್ಲಿ ನಿಮ್ಮ ಟಿವಿಲಿ ಮಾತಾಡ್ತಾ ಇರ್ಬೋದು, ಹೋಗಿ ಅವರ ಮಂತ್ರಿಗಳು ಭೇಟಿ ಮಾಡಿರ್ಬೋದು. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಅವ್ರಿಗೆ ಯಾವ ತರದ ಹಕ್ಕು ಇಲ್ಲ. ನನಗೆ ನಾವೆಲ್ಲ ನೋಡಿದೀನಿ ಸ್ಟಡಿ. ಸುಮ್ಮನೆ ಏನೋ ಒಂದು ಅಡ್ವರ್ಟೈಸ್ಮೆಂಟ್, ರಾಜಕೀಯದಲ್ಲಿ ಬದುಕಿದೀನಿ, ₹1 ಅಂತೂ ತರಕಾಗಿಲ್ವಲ್ಲ ಅವ್ರ ಕೈಲಿ. ಬೆಂಗಳೂರಿಗೆ ಏನು ಒಂದು ತರಕಾಗ್ಲಿಲ್ವಲ್ಲ, ಒಂಚೂರು ತರಕಾಗ್ಲಿಲ್ಲ, ಏನು ಮಾಡಕ್ಕಾಗ್ಲಿಲ್ವಲ್ಲ, ಏನೋ ಮಾತಾಡ್ತಾರೆ. ಏರಿಕೆ ಆಗ್ತಾ ಇದ್ದ ಮೆಟ್ರೋ ದರಕ್ಕೆ ಬಿದ್ದ ಕಡಿವಾಣ ಬೆಂಗಳೂರಿಗರು ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಆದ್ರೆ ರಾಜಕೀಯ ನಾಯಕರಿಗೆ ಮೆಟ್ರೋ ದರದ ವಿಚಾರವೇ ರಾಜಕೀಯ ಅಸ್ತ್ರ ಆಗಿ ಬಳಕೆ ಆಗ್ತಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.